ಹಾಯ್ ನಮಸ್ತೆ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ಹೇಳುವಂಥದ್ದು ನಿಂಬೆ ಸೀಸನ್ ಸ್ಟಾರ್ಟ್ ಆಗ್ಯದ ಕಂಟಿನ್ಯೂಸ್ ಆಗಿ ಯಾಕಪ್ಪ ಅಂದ್ರೆ ಸಮಸ್ಯೆಗಳು ಭಾಳಷ್ಟು ಆಗ್ಲಾಗತ್ತವ ಆ್ಯಂಡ್ ಇನ್ನೂ ಒಂದು ನನ್ನ ಪರಿಚಯ ಮಾಡಿಕೊಡ್ತೀನಿ. ಮಹಾಂತೇಶ್ ಗೌಳಿ, ಕಲಬುರಗಿ. ಸತತ 2 ವರ್ಷದಿಂದ ನನ್ನ ಜೊತೆ ಬೆನ್ನೆಲುಬಾಗಿ ಆ್ಯಂಡ್ ಒಬ್ಬ ಬ್ರದರ್ ರೀತಿಲೇ ನನಗೆ ಸಪೋರ್ಟ್ ಮಾಡ್ಲಾಗತ್ತಂತ ಪೂಜಾರಿ ಅವ್ರಿಗೆ, ಗಡಪ್ಪ ಪೂಜಾರಿ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಒಂದು ಅದ್ಭುತವಾದಂಥ ಸಕ್ಸಸ್ಸನ್ನು ಕ್ರಿಯೇಟ್ ಮಾಡಿದ್ರು ಈ ವರ್ಷ. ಅವ್ರ ಥ್ರೋಲಿ ಅಂದ್ರೆ ಹಿಂಗೆ ಆಜು ಬಾಜು ಹೊಲದವರು ಅವ್ರ ಪ್ಲಾಟ್ನಾಗೆ ಇದ್ದೀನಿ ನಾನು ಎಟ್ ಪ್ರೆಸೆಂಟ್. ಈಗ ಲಕ್ಷ್ಮಣ ಕೋಟಿ ಅಂತಂತೇಳಿ ಲಕ್ಷ್ಮಣ ಕೋಟಿ ಅಂತಂತೇಳಿ ರೈತರು ಅವರು ನನ್ನ ಕಡೆಯಿಂದ ಹತ್ತಿ ಮತ್ತು ನಿಂಬೆ ಪ್ಲಾಟ್ ಮಾಡಿದರು. ಹತ್ತಿ ಆ್ಯಂಡ್ ನಿಂಬೆ ಪ್ಲಾಟ್ ಬಗ್ಗೆದಾಗ ಇವತ್ತು ಚರ್ಚೆಗೆ ಬಂದೀವಿ. ಇವತ್ತು ಮತ್ತೆ ಸೆಕೆಂಡ್ ಡೋಸ್ ಸ್ಟಾರ್ಟ್ ಆಯಿತು. ಯಾಕೆ ನಿಂಬೆ ಸೀಸನ್ ಸ್ಟಾರ್ಟ್ ಆಗ್ಲಾಗತ್ತದ. ನಿಂಬೆ ಬಗ್ಗೆ, ನಿಂಬೆ ಗಿಡಗಳ ಬಗ್ಗೆ ಅದ್ಭುತವಾದಂಥ ಮಾಹಿತಿಯನ್ನು ಪಡ್ಕೊಂಡವ್ರು ಅದಾರ, ಅವರು ಎಕ್ಸ್ಪರ್ಟ್ಸ್ ಅದಾರ. ಆ್ಯಂಡ್ ಮೇಲಾಗಿ ಅದ್ಭುತ ರೈತರು ಕೂಡ. ಏನು ಹೇಳ್ತಾರೆ ನಾ ಅವ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡ್ರಿ. ಪರಿಚಯ ಏನಂದ್ರಿ, ಇವರು ಪೂಜಾರವರು ಬಂದಿದ್ರಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಲಕ್ಷ್ಮಣ್ ರೀ. ಲಕ್ಷ್ಮಣ್ ರೀ. ಇಲ್ಲಿ ಬಾಜು ಬಂದಿರಿ ಇಲ್ಲೇ ರೀ. ಇವ್ರು ರಾಮ್ ಫೋನ್ ಹಚ್ಚದ್ರಿ. ಫೋನ್ ಹಚ್ಚನ ಬಂದಿಗಿಸಿಂದ್ರ ನೋಡಿದಾರ. ನಾವು ಫಸ್ಟಿಗೆ ಹತ್ತಿಗೆ ಮಾಡಿದಾರಿ. ಹತ್ತಿ ಮನಗಂಡ ಐತ್ರಿ. ಅಲ್ಲಿಂದ ನಿಂಬೆ ಗಿಡ ತೊಂದೇವ್ರಿ. ನಿಂಬೆ ಗಿಡಕ್ಕೆ ಬಡ್ಡಿ ಬಿಡತ್ತೆ ಹೇಳಿದ್ರಿ. ಬಡ್ಡಿ ಬಿಟ್ಟಿವ್. ಮನಗಂಡ ಕಾಯಿ ಮನಗಂಡ ಶನಿ ಅದ್ರಿ. ಗಿಡನು ಮಸ್ತ್ ಅದ್ರಿ. ಏನ್ ಗಿಡ ಸಿಡಿ ಇಲ್ಲ, ಏನೂ ಇಲ್ರಿ. ಈ ಸದ್ ಮತ್ತ ಹೂವಿಗೆ ಅಂತೇಳಿ ಮತ್ತೆ ತೊಂದೇನ್ರಿ. ಮತ್ತೆ ನೀವು ಖರೀದಿ ಮಾಡಿರಿ. ಓಕೆ. ಪೂಜಾರಿ ಅವ್ರಿ, ನಿಮಗೆ ನಾವು ಏನು ಹೇಳೋವಂಥದ್ದಲ್ಲ. ನಿಮ್ಮ ಅನುಭವ ಹೇಳ್ರಿ. ನಮ್ಮದು ನೋಡ್ರಿ ಚಲೋನೇ ಆಗ್ಯದ್ರಿ. ನಮ್ದಿಂದ 4 ಮಂದಿಗೂ ಚಲೋ ಆಗ್ಬೇಕ್ರಿ. ಯಾಕಂದ್ರೆ ಯಾವ್ದಲ್ಲಿ ನೀವು ಎಷ್ಟು ವರ್ಷ ಹಿಡ್ದೈತ್ರಿ ಈಗ ಬಳಸಾಗತ್ತೆ? ನಾವು ಇದು ಈ ವರ್ಷ ಆದ್ರ 3ನೇ ವರ್ಷ. 3ನೇ ವರ್ಷದ ನೀವು ಬೆಳೆ ಹೆಂಗೆ ಅನಿಸ್ತವ್ರಿ ನಿಮಗೆ? ಏನೇನು ಮಾಡ್ಕೊಂಡ್ರಿ ನನ್ನ ಕೈ ಮೇಲೆ ಬೆಳೆಗಳು? ನಿಮ್ಮ ಕೈ ಮ್ಯಾಗ ನೋಡ್ರಿ, ಉಳ್ಳಾಗಡ್ಡಿ ಆಗ್ಯಾವ, ನಿಂಬೆ ಗಿಡ ಆಗ್ಯಾವ, ಹತ್ತಿ ಆಗ್ಯಾವ, ಎಲ್ಲ ಆಗ್ಯಾವ್ರಿ. ಇವತ್ತು ಖುಷಿ ಅದ ರೀ ಮಾಡಿದಕ್ಕೆ? ಖುಷಿ ಅದ್ರಿ. ಆ್ಯಂಡ್ ಈಗ ನೇರವಾದ ಪ್ರಶ್ನೆಗೆ ಬರ್ತೀನಿ. ಲಕ್ಷ್ಮಣ್ ಕೋಟಿ ಸರ್ ಅವರೇ, ಸಾವಯವ ಕೃಷಿ ಅಂತ ಹೇಳಿ ಬಂದಾಗ ನೀವು ನಂಬ್ತಿರೋ ನಂಬಲ್ವ? ಫಸ್ಟಿಗೆ ನಂಬಕ್ ಆಗಲ್ರಿ. ಬಾಜು ಇಲ್ಲಿ ಯಾವ್ದಾರ ನೋಡಿ ಇದು ಮಾಡ್ದೊಳಕ್ಕೆ ಸ್ವಲ್ಪ ಚಲೋ ಆಯ್ತು. ಈಗ ನಾವು ಈ ವಿಡಿಯೋ ಮಾಡಾಕತ್ತೀವಿ ಅಂತ ಹೇಳಿ ಹೌಲ್ಡ್ ಕೇಳೋಂಥದ್ದಲ್ಲ. ನಿಮಗೆ ಏನ್ ಫ್ಯಾಕ್ಟ್ ಅದ ಮನಸ್ಸಿನಾಗ ಓಪನ್ ಹೇಳ್ರಿ. ಒಬ್ಬರಿಂದ ಒಬ್ರು ನೋಡಿ ಎದ್ರೆ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಹೇಳುವಂಥದ್ದೇನಿಲ್ಲ. ಯಾಕೆ ಈ ಪ್ರಶ್ನೆಯನ್ನ ಕೇಳಾಗತ್ತೀನಪ್ಪ ಅಂತಂದ್ರೆ, ಇದನ್ನೆಲ್ಲ ಯಾರನ್ನೆಲ್ಲ ನೋಡಾಗತ್ರಿ ಸಮಸ್ತ ಕರ್ನಾಟಕದ ಜನತೆಗೆ ಆ್ಯಂಡ್ ಥ್ರೂಟ್ ಆಲ್ ಇಂಡಿಯಾ ನಾನು ಹೇಳುವಂಥದ್ದು. ಸರ್, ನಾನು ನಿಮ್ಮ ಎದುರು ಬೆಳೆದಂಥ ವ್ಯಕ್ತಿ ಅಷ್ಟೇ. ನಾನು ಹೇಳುವಂಥದ್ದು ಸಾವಯವದ ಕಡೆ ಒಲವನ್ನು ತೋರಿಸ್ರಿ. ಆ್ಯಸ್ ಪರ್ 2025 ಅಂದರೆ 2025ನೇ ಇಸ್ವಿ, ಈ ವರ್ಷ ನಮ್ಮ ಕಡೆ ಥ್ರೋಟ್ ಆಲ್ ಕರ್ನಾಟಕನೇ ಮಳೆ ಅಂತೂ ವಜ್ಜಾಗಿ ಹೋಗಿದ್ದದ. ಎಲ್ಲಿ ಯಾರ್ದು ಏನೂ ಬೆಳೆ ಇಲ್ಲ. ಇನ್ನ ಒಂದು ರೈತರಿಗೆ ಆಸೆ ಅಂತ ಹೇಳಿ ಉಳಿದಿದ್ದು ಮಾತ್ರ ನಿಂಬೆ ಗಿಡ ಒಂದೇ ಅದ. ಈಗ ನಾನು ಓಪನ್ ಆಗಿ ಹೇಳ್ತೀನಿ, ನಿಂಬೆ ಗಿಡ ಒಂದೇ ರೀ. ಯಾಕಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಇಲ್ಲ, ಮಾಲ್ಗಳು ಎಕ್ಸ್ಪೋರ್ಟ್ ಇಲ್ಲ, ಎಲ್ಲಿ ಪಡಗೊಳದಾಗ ಮಾಲ್ ಇಲ್ಲ, ನಿಂಬೆ ಗಿಡಗಳದಾಗಂತೂ ಮಾಲೇ ಇಲ್ಲ. ಎಲ್ಲಿ ತನೂ ಹೋಗಿ ನೋಡ್ಕೊಂಬರ್ರಿ, ಅಲ್ಪ ಸ್ವಲ್ಪ ಕಾಣಿಸ್ಲಾಗತ್ತಾವ. ಪೂರಾ ಮುಟ್ರಗಟ್ಟು ಎಲ್ಲಿ ಡಾಗ್ ಬಂದು ನಿಂತು ಬಿಟ್ಟಾವ. ಈ ಒಂದು ಸಮಸ್ಯೆಗೆ ಪರಿಹಾರ ನಾವು ಮಾಡಿಕೊಡ್ತೀನಿ. ಫಸ್ಟ್ ಆಫ್ ಆಲ್ ಮಾಡುವಂಥ ಥಿಯರಿ ಕರೆಕ್ಟಾಗಿ ಮಾಡಿರಿ. ನೀವು DAP ಕಟ್ಟೋದಕ್ಕಿಂತ ಮೊದಲು ತಿಪ್ಪಿ ಖಾತಾಗಳು ಕಟ್ಟಿರಿ. ಯೂರಿಯಾ ಕಟ್ಟಕ್ಕೆ ಹೋಗ್ಬೇಡ್ರಿ ದಯಮಾಡಿ. ನೀವು ಯೂರಿಯಾ ಕಟ್ಟಿದ್ರಿ ನಿಂಬೆ ಪಡ ಹಾಳಾಗೋಯ್ತು. ನೀವು ಯಾವುದೇ ಖಾತಾಗಳು ತಂದು ಹಾಕ್ತಿರಲ್ಲ ಸರ್, ಅದಕ್ಕೆ ಆದಂಥ ಒಂದು ಟೈಮ್ ಅದು. ದಯಮಾಡಿ ಅದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನಿಂಬೆ ಪಡಕ್ಕೆ ಬಂದಾಗ ಸರ್, ನಿಮಗೆ ಆಗಿರುವಂಥ ಬದಲಾವಣೆ ಆಗ್ಯಾದಲ್ರಿ. ಮೊನ್ನೆ ನೀವು ಕೊಟ್ಟು ಹೋಗಿರಲ್ಲ, ಕೊಟ್ಟು ಹೋದ ಬಳಕ ಈ ಕಟ್ಟೆ ಕಂಟಿನ್ಯೂ ಕಾಯಿನೂ ಚಲೋ ಅದ್ರಿ. ಹಂಗೆ ಸಣ್ಣ ಕಾಯಿನೂ ಅದ್ರಿ. ಆಯ್ತಾ, ಅದು ಬಂದ ಕಾಯಿನೂ ಹಂಗೆ ಅದ. ಜಿಗಿ ಇಲ್ಲ, ಜಿಗಿ ಇಲ್ಲ, ಮುಟ್ಟಿಲ್ಲ, ಏನಿಲ್ಲ. ಈ ಕಡೆ ತೋರಿಸಿರಲ್ಲ, ಒಳಗೆ ಬೇಕಾದಂಗ ಬಂದ್ವಿ. ಒಟ್ಟು 200 ಗಿಡ ಬೇಕಾದಂಗ ನೋಡ್ರಿ, ತುಂಬ ತಿರುಗಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನೇ ನಾನು ರೈತರಿಗೆ ಹೇಳುವಂಥದ್ದು, ಮಾಡುವ ಥಿಯರಿ ಕರೆಕ್ಟ್ ಮಾಡಿರಿ ಸರ್. ಏನೇ ಡೌಟ್ ಇತ್ತು ಅಂದ್ರೆ 24 hours ನನಗೆ ಫೋನ್ ಮಾಡಿರಿ, ನಾನು ಬರ್ತೀನಿ. ಆ್ಯಂಡ್ ನಾನು ಓಪನ್ ಆಗಿ ಹೇಳಕತ್ತೀನಿ, ಒಂದಿಷ್ಟು ಜನ ನನ್ನ ಹೆಸರು ಹೇಳ್ಕೊಂಡು ಎಣ್ಣೆ ತಂದು ಕೊಡಾಕತ್ತಾರಂತ್ರಿ. ಇದು ಭಾಳಷ್ಟು ಕಡೆ ಎದ್ದದ ಗದ್ದಲ. ದಯಮಾಡಿ ಯಾರೇ ಇದ್ರೂ ಕೇಳಿದ್ರಂದ್ರೆ ಡೈರೆಕ್ಟ್ ನನಗೆ ಫೋನ್ ಮಾಡಿರಿ ಸರ್. ಅವ್ರು ಕರೆಕ್ಟ್ ಇದ್ರೆ ಅಂದ್ರೆ ನಾನು ಕೊಡೋಕೆ ಹೇಳ್ತೀನಿ. ದಯಮಾಡಿ ಹಂಗೆ ದುಡ್ಕ್ಲಿಕ್ಕೆ ಹೋಗ್ಬೇಡ್ರಿ. ಏನಾಯ್ತು ನನಗೆ ಡೈರೆಕ್ಟ್ ಫೋನ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.